ऑक्टोबर अखेरपर्यंत कित्तूर कर्नाटकसाठी स्वतंत्र मंत्रालय स्थापन न केल्यास राज्योत्सवाच्या दिवशी स्वतंत्र ध्वज फडकवला जाईल अशी मागणी करत मंगळवारी उत्तर कर्नाटक विकास वेदिकेच्या कार्यकर्त्यांनी चन्नम्मा चौकातून आंदोलन करून प्रादेशिक आयुक्तांना निवेदन सादर केले। कर्नाटक राज्य निर्मितीनंतर उत्तर कर्नाटकाचा विकास झालेला नाही। गेल्या 15 वर्षांपासून या मागणीसाठी लढा दिला जातोय, मात्र कोणत्याही मुख्यमंत्र्यांनी उत्तर कर्नाटकाच्या विकासाकडे लक्ष दिलं नाही अशी टीका निवेदनात करण्यात आली। ಈಗ ಏನು ಮಾಡ್ತಾರೆ ಇದನ್ನ ಒಡಿ ಸಂಬಂಧ ನಮಗೆಲ್ಲ ಸುಂದು ಮಾಡೋ ಸಂಬಂಧ ಈ ಸರ್ಕಾರದವರು ಏನು ಮಾಡ್ರಿ ಅಂದ್ರೆ ಒಂದು ಚಾಣಕ್ಯ ತಂತ್ರ ಏನಪ್ಪಾ ಅಂದ್ರೆ ಕಲ್ಯಾಣ ಕರ್ನಾಟಕಕ್ಕೆ ಪ್ರತ್ಯೇಕ ಸಚಿವಾಲಯ ಘೋಷಣೆ ಮಾಡಿದ್ರು, ಆದ್ರೆ ನಮ್ಮ ಇದು ಕಿತ್ತೂರು ಕರ್ನಾಟಕಕ್ಕೆ ಯಾಕೆ ಘೋಷಣೆ ಮಾಡಲಿ ಅಂತ ಹೇಳೋ ಪ್ರಶ್ನೆ ಇವತ್ತು ನಮ್ಮ ಪ್ರಮುಖ ಬೇಡಿಕೆಗಳು ಏನಪ್ಪಾ ಅಂದ್ರೆ ಕಲ್ಯಾಣ ಕರ್ನಾಟಕಕ್ಕೆ ಏನು ಸಚಿವಾಲಯ ಪ್ರತ್ಯೇಕ ಮಂಜೂರು ಮಾಡಿರಿ ಅದೇ ರೀತಿ ಕಿತ್ತೂರು ಕರ್ನಾಟಕಕ್ಕೂ ಪ್ರತ್ಯೇಕ ಸಚಿವಾಲಯ ಮಂಜೂರು ಮಾಡಬೇಕು, ಬೆಳಗಾವಿಯನ್ನು 2ನೇ ರಾಜಧಾನಿ ಘೋಷಣೆ ಮಾಡಬೇಕು ಮತ್ತು ಕಾರ್ಯದರ್ಶಿಗಳ ಮಟ್ಟದ ಕಚೇರಿಗಳನ್ನು ಎಲ್ಲ ಸುವರ್ಣ ಸೌಧಕ್ಕೆ ಸ್ಥಳಾಂತರಿಸಬೇಕಂತ ಇವತ್ತು ನಾವು ಮನವಿ ಕೊಡ್ತಾ ಇದ್ದೀವಿ। ಒಂದು ವೇಳೆ ಸರ್ಕಾರ ಏನಾದರೂ ಈ ಕಡೆ ಗಮನ ಹರಿಸಲಿಲ್ಲ ಅಂದರೆ ಮುಂದಿನ ದಿನಗಳಲ್ಲಿ ಉಗ್ರ ಹೋರಾಟ ಮಾಡ್ತೀವಿ। ಮತ್ತು ಕೊನೆಯದಾಗಿ ನಮ್ಮ ಉತ್ತರ ಕರ್ನಾಟಕ ಭಾಗದ ಎಲ್ಲ ಜನಪ್ರತಿನಿಧಿಗಳು ಒಂದು ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀವಿ। ನಾವೆಲ್ಲ ಸಂಘಟನೆಗಳಿಂದ ಏನಪ್ಪ ಅಂದ್ರೆ ನಿಮಗೆ ಅಭಿವೃದ್ಧಿ ಬೇಡಾಗೈತಿ, ಉತ್ತರ ಕರ್ನಾಟಕ ಅಭಿವೃದ್ಧಿ ಆಗೋದು ಬೇಡಾಗೈತಿ, ಆದ್ದರಿಂದ ನೀವು ಎಲ್ಲ ಕಣ್ಣು ಮುಚ್ಕೊಂಡು ಈ ನಿರಾಸಕ್ತಿಯನ್ನು ತೋರಿಸ್ತಾ ಇದ್ದೀರಿ। ಈ ಮುಂದಿನ ದಿನಗಳಲ್ಲಿ ಉತ್ತರ ಕರ್ನಾಟಕ ಜನತೆ ಒಂದಾಯ್ತಾರೆ ನಿಮ್ಮ ಅಧಿಕಾರ ಹೋಗತ್ತೆ, ನಿಮ್ಮ ಕುರ್ಚಿಗಳು ನೀವು ಕಳ್ಕೋಬೇಕಾಗತ್ತೆ ಅಂತೇಳಿ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀವಿ। ಯಾವುದೇ ಸರ್ಕಾರ ಬರಲಿ ಅಂದರೆ ಅಧಿಕಾರ ಚುಕ್ಕಾಣಿಯನ್ನು ಯಾವುದೇ ಪಕ್ಷದವ್ರು ಹಿಡಿದ್ರೂ ಸಹ ಉತ್ತರ ಕರ್ನಾಟಕದ ಜನ ಏನೋ ಒಂದು 4 ದಿನ ಮಾತಾಡ್ತಾರೆ ಸುಮ್ಮನಾಗ್ತಾರೆ ಅಂಥೇಳಿ ಈ ರೀತಿ ವರ್ತನೆಗಳು ಎಲ್ಲ ಪಕ್ಷಗಳಲ್ಲಿ ಇವೆ। ಆದರೆ ಈಗ ಜನ ಎಚ್ಚೆತ್ತುಕೊಂಡಿದ್ದಾರೆ। ಅಷ್ಟೇ ಅಲ್ಲ, ಈಗ ಏನು ಬೆಳಗಾವಿಯಲ್ಲಿ ಸುವರ್ಣಸೌಧ 12ರಲ್ಲಿ ಗೌರವಾನ್ವಿತ ರಾಷ್ಟ್ರಪತಿಗಳು ಉದ್ಘಾಟನೆಯನ್ನು ಮಾಡಿದ ಮೇಲೆ ಪ್ರತಿ ವರ್ಷ ಸರ್ಕಾರವನ್ನು ಬಂದಂಥ ಸರ್ಕಾರ ಒತ್ತಾಯ ಮಾಡಿದರೂ ಸಹ ಇಲ್ಲಿವರೆಗೆ ಆಗಿಲ್ಲ। ಹಾಗಾದರೆ ಏನು ನೋಡಿ, ಮೊನ್ನೆ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದ ಬಗ್ಗೆ ಚರ್ಚೆ ಆಯಿತು, ಎಂಥ ಚರ್ಚೆ ಅದು। ಆದರೆ ಉತ್ತರ ಕರ್ನಾಟಕದ ಯಾವ ಜನಪ್ರತಿನಿಧಿಗಳು ಸಹ ಇದನ್ನು ಉತ್ತರ ಕರ್ನಾಟಕದಲ್ಲಿ ಆಗಬೇಕು ಅಂತೇಳಿ ಒಂದು ಚಕಾರವನ್ನು ಎತ್ತಿಲ್ಲ ಅಂದರೆ ಅವರ ಸ್ಪಂದನೆ ಏನು, ಜನಪ್ರತಿನಿಧಿಗಳ ಸನ್ವೆ ಜನರ ಬಗ್ಗೆ ಎಷ್ಟು ಕಳಕಳಿ ಇದೆ ಅಂತ ತೋರಿಸ್ತದೆ। ಅದಕ್ಕೆ ಅನಿವಾರ್ಯವಾಗಿ ನಾವು ಇನ್ನು ಪ್ರತ್ಯೇಕ ರಾಜ್ಯಕ್ಕಾಗಿ ಹೋರಾಟವನ್ನು ಮಾಡುವ ಅನಿವಾರ್ಯತೆ ಸಹಜವಾಗಿ ಬರ್ತದೆ। ಅದಕ್ಕೆ ಕಾರಣೀಭೂತರು ಜನರಲ್ಲ, ಜನಪ್ರತಿನಿಧಿಗಳು ಅಂತೇಳಿ ಈ ಸಂದರ್ಭದಲ್ಲಿ ಹೇಳಬಯಸ್ತಾನೆ। ಅದಕ್ಕೆ ಕೂಡಲೇ ಸರ್ಕಾರ ತೀರ್ಮಾನವನ್ನು ಮಾಡಿಕೊಂಡು ಮುಂದೆ 11ನೇ ತಾರೀಕಿನ ದಿನ ಕೂಡಲೇ ಸರ್ಕಾರ ನಿರ್ಧಾರ ಮಾಡಿ ಕ್ಯಾಬಿನೆಟ್ನಲ್ಲಿ ಇಲ್ಲಿ ಪೂರ್ಣ ಪ್ರಮಾಣದ ಸಚಿವಾಲಯ ಬರಬೇಕು, ಮಾಡದೇ ಇದ್ದರೆ ಪ್ರತ್ಯೇಕ ರಾಜ್ಯಕ್ಕಾಗಿ ಹೋರಾಟ ಎಲ್ಲಿ ಕಿತ್ತೂರು कर्नाटकक्काಗಿ सीमितವಾಗಿ ಹೋರಾಟವನ್ನು ಪ್ರಾರಂಭ ಮಾಡ್ತಾರೆ। यावेळी विरूपाक्षय, निळलगिमठ, MV हिरेमठ, BD हिरेमठ यांच्यासह इतर मान्यवर उपस्थित होते। संकल्प शिंदे, KMM मराठी, बेळगाव।